ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸ್ನೇಹಿತರೆ, ನಮ್ಮ ಪ್ರದೀಪ್ ಈಶ್ವರ್ ಅವರು ಮೊನ್ನೆ ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ಪ್ರತಾಪ್ ಸಿಂಹನ ಒಳಗಾಕಬೇಕು, ಪ್ರತಾಪ್ ಸಿಂಹ ಒಬ್ಬ ಲಜ್ಗೆಟ್ಟ ರಾಜಕಾರಣಿ, ಒಬ್ಬ ಲಜ್ಗೆಟ್ಟ ಸಂಸದ ಅಂತ ಹೇಳಿದ್ದಾರೆ. ಸೊ ಬಿ ಜೆ ಪಿಯವ್ರು ಯಾಕೆ ಮಾತಾಡ್ತಾ ಇಲ್ವೋ ಗೊತ್ತಿಲ್ಲ. ನಾವು ಜೆ ಡಿ ಎಸ್ ಯೂಶ್ವಲಿ ನಾವೆಲ್ಲ ಜೆ ಡಿ ಎಸ್ ಬಿಲ್ಟು, ಬಟ್ ನಾವು ನಿಮ್ಮ ಜೊತೆ ಬಂದಿದ್ದಕ್ಕೆ ನಮಗೊಂದು ಲೈಫ್ ಸಿಕ್ತು. ನಾವು ಅದ್ರ ಜೊತೆಗೆ 13 ಕಡೆ ನಿಮಗೆ ಗೆಲ್ಸ್ಕೊಟ್ಟಿದ್ದೀವಿ. ಅಂದರೆ ನಾವು ಗೆಲ್ತಿರ್ಲಿಲ್ಲ, ಬಟ್ ಜೊತೆಯಾಗಿ ಗೆದ್ದಿದ್ದೀವಿ. ಬಟ್ ನೀವುಗಳು ಏನು ಮಾಡ್ತಿದ್ದೀರೋ ಏನೋ ನನಗಂತೂ ಗೊತ್ತಿಲ್ಲ. ಇರಲಿ, ಆದ್ರೂ ನಾವು ಒಟ್ಟಿಗೆ ಹೋಗಿದ್ದೀವಿ ಅಂದರೆ ಅವರೆಲ್ಲ ನಮ್ಮವ್ರು, ಅದು ಯಾರು ಇರಲಿ. ಅಲ್ಲಪ್ಪ ಪ್ರದೀಪ್ ಈಶ್ವರು ಅವರೇನೋ ಲಜ್ಗೆಟ್ಟವರು, ನೀನು ಹುಚ್ಚನ ನಿನ್ನೇನಂತಾರೆ ಗೊತ್ತಾ? ಇಡೀ ರಾಜ್ಯದಲ್ಲಿ ಪ್ರದೀಪ್ ಈಶ್ವರ್ ಅವರೇ ಹುಚ್ಚ ಪಾರ್ಟ್ ವೆಂಕಟ್ಟು ಅಂತಾರೆ. ಕುಣಿತಾ ಇದ್ದಲ್ಲ ನೀನು ಅಸೆಂಬ್ಲಿಲಿ, ಅದಕ್ಕೇನಂದ್ರು ನಿಮ್ಮ ಸ್ಪೀಕರ್ ಅವರು? ಏನಂದ್ರಪ್ಪ? ಯು ಟಿ ಖಾದರ್ ಅವರು ಕಬ್ಬಣ ಕೊಟ್ರಿ ಅವನಿಗೆ, ಯಾಕಂಗೆ ಕುಣಿತಾ ಇದ್ದಾನೆ ಅಂತ ಅಂದರು. ಬಾಯಿನ ಹಿಡ್ತದಲ್ಲಿ ಇಟ್ಕೊಂಡು ಮಾತಾಡೋ. ಆಯಿತು, ಪ್ರತಾಪ್ ಸಿಂಹ ಅವರ ಇವರೇನೆ ಬರೆದು ಬಿಟ್ಟಿದಾರಪ್ಪ. ಆಯಿತು, ಅಯ್ಯೋ ನೀನು ಭಾಳ ಶಾಂತಿ ಬಾಂಧವರು, ಪಾಪ ಧರ್ಮಕ್ಕೆ ಅವಮಾನ ಆಗೋಗ್ಬಿಡುತ್ತಂತೆ. ಪಾಪ ನಮ್ಮ ಬೇರೆ ಧರ್ಮಕ್ಕೂ ಅವಮಾನ ಆದರೆ ನಿನಗೇನು ಇಲ್ಲ, ಆ ಧರ್ಮಕ್ಕೂ ಅವಮಾನ ಆಗೋದ್ರೆ ನಿನಗೆ ಎಲ್ಲ ಉಕ್ಕಿ ಹರಿತದೆ ಎಲ್ಲ ಕಡೆಯಿಂದನೂ, ಕಣ್ಣಲ್ಲಿ ನೀರು ಹಿಂದ್ಗಡೆಯಿಂದ ಮುಂದ್ಗಡೆಯಿಂದ. ನೀನು ಒಬ್ಬ ಎಮ್ ಎಲ್ ಎ ಕುಲ, ನೀನು ಲುಚ್ಚನ್ ಥರ ಆಡಬೇಡ ನೀನು, ಆಯಿತಾ? ಲುಚ್ಚನ್ ಥರ ಆಡಬೇಡಿ. ಇನ್ನೂ ಬೇರೆ ಬೇರೆ ರೀತಿ ಬರ್ತವೆ. ನನಗೆ ನಿಮ್ಮ ಥರ ಒಬ್ಬ ಸಂಸದನಿಗೆ ಲಜ್ಜೆಗೆಟ್ಟವನು ಅಂತೆಲ್ಲ ಮರಯ್ಯ. ನೀನು ಯಾರೋ ಮರಯ್ಯ? ಓಲಿ ಗೆದ್ದು ಏನು ಕಡ್ದು ಕಟ್ಟೆ ಹಾಕಿದ್ದೀರಾ ನೀವು? ಪ್ರತಾಪ್ ಸಿಂಹ ಅಂದರೆ ಇವತ್ತು ಎಲ್ಲರೂ ಹೇಳ್ತಾರೆ ಮೈಸೂರು ಅಂದರೆ ಪ್ರತಾಪ್ ಸಿಂಹ ಅಂದರೆ ಮೈಸೂರು, ಆಯಿತಾ? ಮೋರ್ ಓವರ್ ಒಬ್ಬ ಒಕ್ಕಲಿಗ ನಾಯಕನಾಗಿ 10 ವರ್ಷ ಭಾಳ ಕೆಲಸ ಮಾಡಿದ್ದಾರೆ. ರೈಲ್ವೇಸಲ್ಲಿ ಇರ್ಬೋದು, ಎಕ್ಸ್ಪ್ರೆಸ್ ವೇ ಬಿಟ್ಬಿಡು, ಅದು ಬಿಟ್ಬಿಟ್ಟು ಏರ್ವೇಸ್ ಇರ್ಬೋದು, ಇಂಡಸ್ಟ್ರಿನ ತರೋದಕ್ಕೆ ಅವರು ಪಟ್ಟಿರೋ ಶ್ರಮ ಇರ್ಬೋದು, ಆಯಿತಾ? ನೀನು ಲಜ್ಗೆಟ್ಟವನು ಅಂತೀಯಲ್ಲ, ನೀನು ಲುಚ್ಚ ಎಮ್ ಎಲ್ ಎ ನೀನಲ್ಲ, ಇಡೀ ಕಾಂಗ್ರೆಸ್ಸೇ ಇವತ್ತು ಆ ಪರಿಸ್ಥಿತಿ ಆಗಿದೆ, ಆಯಿತಾ? ನೀನು ಏನು ಕಡ್ದು ಕಟ್ಟೆ ಹಾಕಿದೆಯೋ ಮರಯ್ಯ? ಚಿಕ್ಕಬಳ್ಳಾಪುರದಲ್ಲಿ ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊಳಕ್ಕಾಗಲಿಲ್ಲ, ಆಯಿತಾ? ನಿನ್ನ ಕ್ಷೇತ್ರದಲ್ಲಿ ಲೀಡ್ ಬಂತಾ? ಅದು ಬೇರೆ ಏನೋ ಹೇಳಿದ್ದೆ, 1 ಓಟು ಲೀಡ್ ಬಂದರೆ ನಾನು ರಾಜೀನಾಮೆ ಅವರು ಚಾಲೆಂಜ್ ತಗೊಳ್ಳಿ ಬಿಡಲಿ ಕಣಪ್ಪ. ನೀನು ಮಾತು ನಾಲ್ಗೆನಾ ಅಥವಾ ಅದೇನದು? ಅಲ್ಲ, ನಿಮ್ಮ ಸಿದ್ದರಾಮಯ್ಯನವರೇ 2 ನಾಲ್ಗೆ ರಾಮಯ್ಯನವರು, ಅದು ಬೇರೆ. ಸೊ ಹಂಗಾಗಿ ನೀನು 3 ನಾಲ್ಗೆ ಪ್ರದೀಪ್ ಈಶ್ವರ್, ಲುಚ್ಚ ಪ್ರದೀಪ್ ಈಶ್ವರ್, ಹುಚ್ಚ ಪ್ರದೀಪ್ ಈಶ್ವರ್. ನೀನು ನಾಲ್ಗೆನ ಬಿಗಿಡ್ದು ಮಾತಾಡಪ್ಪ. ನಿನ್ನ ಒಂದು ಸ್ಥಾನಕ್ಕೆ ಘನತೆ ಗೌರವ ತಕ್ಕಂತೆ ಮಾತಾಡು, ಆಯಿತು? ಮೌಲ್ವಿನ 11 ದಿನ ಆದಮೇಲೆ ಅವ್ರು ಹಿಡ್ದಿದ್ದಾರೆ. ಇದೇ ನಮ್ಮ ಸಮಾಜ ಅಥವಾ ಹಿಂದೂ ಅಥವಾ ಯಾರೇ ಒಬ್ಬ ಮನುಷ್ಯರು ಬಾಳೋವಂಥವ್ರು ಬಿಡಿ ಅವನ್ನ ಅಂದ್ಬಿಟ್ಟು ನಾವು ರೊಚ್ಚಿಗೆದ್ರೆ ಏನಾಗುತ್ತಪ್ಪ? ನಾವು ಹಂಗೆ ಹೋಗಿದ್ದೀವೇನಯ್ಯ? ಕಾನೂನು ತೀರ್ಮಾನ ತಗೊಳ್ಳಿ ಅಂದ್ಬಿಟ್ಟು ಸುಮ್ಮನಾಗಿದ್ದೀವಿ. ಆಯ್ತು, ಅವನು ಅಂಥದ್ದೇ ತಪ್ಪು ಮಾಡಿದ್ರು ಅರೆಸ್ಟ್ ಮಾಡಿದರು, ಮತ್ತು ಯಾಕೆ ಬೇಲ್ ಕೊಡ್ತು ಕೋರ್ಟು? ತುಂಬ ಅಫೆನ್ಸ್ ಇದ್ರೆ ಯಾಕಪ್ಪ ಕೊಡ್ತಾ ಇರಲಿಲ್ಲ ಬೇಲು? ಎಲ್ಲರೂ ಅರ್ಥ ಮಾಡ್ಕೊ, ಲುಚ್ಚನ್ ಥರ ಮಾತಾಡಬೇಡ, ಆಯ್ತಪ್ಪ? ಪ್ರದೀಪ್ ಈಶ್ವರು ಜನ ರೊಚ್ಚಿಗೆದ್ರೆ ಅಟ್ಟಾಡಿಸ್ಕೊಂಡು ಹೋಗಿ ಹೊಡಿತಾರೆ. ಅದು ಯಾರಿಗೇ ಆಗಿರಲಿ, ನಿನಗಾಗಿರಲಿ, ನಿನಗೆ ಏನಾರ ಅಂದರೆ ಎಲ್ಲರಿಗೂ ಅಲ್ಲ ಕಣೆ. ಸರಿ, ಅದೊಂದು ಮೊದಲನೇ ಸೋಲು. ನಗರಸಭೆಯಲ್ಲಿ ಕಾಂಗ್ರೆಸ್ ಅವ್ರು ಇಟ್ಕೊಂಡು ನೀನು ಸೋತಲ್ಲ, ನೀನೇನು ಏನಪ್ಪ ನೀನೇನಂದರೆ ಹೇಳು? ನೀನು ಕೈಗೆ ಬಳೆ ಹಾಕೊಂಡಿದ್ಯಾ ಏನು? ಕಾಂಗ್ರೆಸ್ ಮೆಜಾರಿಟಿ ಇತ್ಕೊಂಡು ನೀನು ಸೋತಿದ್ಯಾ, ನಮ್ಮ ಸುಧಾಕರ್ ಅವರು ಗೆದ್ದಿದ್ದಾರೆ. ಅದೊಂದು. PLD ಬ್ಯಾಂಕು ನೀನು ಎಲ್ಲರನ್ನೂ ಸೇರಿಸ್ಕೊಂಡಿದ್ದಲ್ಲಪ್ಪ, ಹಳೆ ಎಮ್ ಎಲ್ ಎ, ಹೊಸ ಎಮ್ ಎಲ್ ಎ ಎಲ್ಲರನ್ನೂ. ನೀನು ಹೊಸ ಎಮ್ ಎಲ್ ಎ, ಬಚ್ಚೇಗೌಡರು ಯಾರೋ ಒಬ್ಬರು ಮಾಜಿ, ಅದನ್ನು ತೀರಿಸ್ಕೊಂಡಿದ್ಯಾ. ಇನ್ನೇನು ನಿನ್ನ ಸಾಧನೆ? ಸುಧಾಕರ್ ಅವ್ರು ಭ್ರಷ್ಟಾಚಾರ ಇಲ್ಲ ಅಂತ ನಾವು ಹೇಳಲ್ಲ, ವ್ಯವಸ್ಥೆನೇ ಭ್ರಷ್ಟಾಚಾರದ ವ್ಯವಸ್ಥೆ. ನೀನು ಜಲ್ಲಿ ಕ್ರಷರ್ ನಿಲ್ಲಿಸ್ತೀನಿ ಅಂದಿಯಲ್ಲ, ಇವತ್ತು ಓಡ್ತಾ ಇತ್ತಲ್ಲ ಮರಯ್ಯ, ಅದೇನೋ 1 ವಾರ ಆಗ್ಬಿಟ್ಟು ಹೇಳಿರ್ತಾರೆ ನಿಮ್ಮ ಶಿವಕುಮಾರ್ ಅವರು, ಪ್ರದೀಪ್ ಈಶ್ವರ್ ಮಾತಾಡ್ಬೇಡ ನೀನು, ಸುಮ್ಮನಿರೋ, ಈ ಕಡೆಯಿಂದ ಸಿದ್ದರಾಮಯ್ಯನಿಂದ ಬಂದಿರ್ತದೆ. ಎಷ್ಟು ಜನಕ್ಕೆ ಸಾಗುವಳಿ ಚೀಟಿ ಕೊಡಿಸಿದ್ಯಾ ಓಲಿ? ನಮ್ಮ ಸುಧಾಕರ್ ಅವ್ರು ಮಾಡೋರೆ. ಅವ್ರ ದುರಾಂಕರದ ಅತಿರೇಕಕ್ಕೆ ಅವ್ರು ಸೋತಿದ್ದು. ಜನಗಳ ಜೊತೆ ಹೋಗ್ತಾ ಈಗ ಬುದ್ಧಿ ಕಲ್ತಿದ್ದಾರೆ. ಇನ್ನು ಮುಂದೆ ನೀನು ನಶಿಸಿ ಹೋಗ್ತೀಯ ನೀನು. ಆಮೇಲೆ ನೀನು ಹೇಳ್ತೀಯ ಏನೋ ಗೃಹ ಸಚಿವ ಅದು ಇದು ಮಾಡಿದವರು ಏನದು ಪ್ರತಾಪ್ ಸಿಂಹ ಬುಕ್ ಬರ್ದಂಗಲ್ಲ, ಅಲ್ಲಿ ಹೋಗ್ಬಿಟ್ಟು ಭಾಷಣ ಮಾಡ್ದಂಗಲ್ಲ, ಅಲ್ಲಿ ಹೋಗ್ಬಿಟ್ಟು RSS ಮಾಡ್ದಂಗಲ್ಲ. ಅದಕ್ಕೆ ಅವನ್ನ ಗೃಹ ಸಚಿವ ಅಂತ ಮಾಡಿರೋದು. ಈಸ್ ಎ ಅನ್ಫಿಟ್ ಗೃಹ ಸಚಿವ. ಹೇಳ್ತಾ ಇದ್ದೀನಿ ಕೇಳು. ನಾವು ನೋಡ್ದಂಥ ಅವು ಮನುಷ್ಯ ಒಳ್ಳೆಯವನು, ಅವನಿಗೆ ಪವರ್ ಕೊಟ್ಟಿದ್ದಾರೋ ಇಲ್ವೋ ಗೊತ್ತಿಲ್ಲ. ಮನುಷ್ಯನ ಮೇಲೆ ತುಂಬ ಗೌರವ ಇದೆ, ಆದರೆ ಅವ್ರು ತಗೊಂಡಿರೋ ಪೋಸ್ಟ್ಗೆ ನಮಗೆ ಯಾವುದೇ ಗೌರವ ಇಲ್ಲ. ಈಸ್ ಅನ್ಫಿಟ್ ಫಾರ್
ಇದು ಗೃಹ ಸಚಿವ ನಿನ್ನ ಥರ ಪುಂಗಿ ಬಿಟ್ಕೊಂಡು ಕ್ರೋಮೋಸೋಮ್ಸ್ ಅಂದರೆ ಏನು, ಡೈಸೋಮ್ಸ್ ಅಂದರೆ ಏನು, ಅಮೀಬಾ ಅಂದರೆ ಏನು, ಸರ್ವೈವಲ್ ಇಸ್ ದ ಫಿಟ್ಟೆಸ್ಟ್ ಅಂತ ಅಲ್ಲಿ ಬುರುಡೆ ಅಲ್ಲ ಅದು. ನೀನು ಅದೇನು ಪಾಠ ಮಾಡ್ತೀಯೋ ಗೊತ್ತಿಲ್ಲ. ನೀನು ಅದೆಷ್ಟೋ 286 ಕೋಟಿ ಲಾಭ ತೋರಿಸಿದೆಯಲ್ಲ, ಎಷ್ಟು ಜನಕ್ಕೆ ಓದಿಸ್ತಿದ್ಯಾ ನೀನು ಮೆಡಿಕಲ್ ಸೀಟು? ನೀನು ಅದೇನೋ ಬುರುಡೆ ಬಿಡ್ತೀಯಲ್ಲ, ನಾನು ಕಳಿಸ್ತೀನಿ ಒಂದು 10 ಜನಕ್ಕೆ, ಫೀಸ್ ಕಟ್ತೀಯ ನೀನು? ಚಾಲೆಂಜ್ ತಗೋ, ಇದು ಕಳಿಸ್ತೀನಿ ನಾಳೆನೇ. ಅದು ಪೇಮೆಂಟ್ ಸೀಟರ್ ಆಗಿರಲಿ, ಇನ್ನೊಂದರ ಆಗಿರಲಿ. 286 ಕೋಟಿಲಿ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ ಮಾಡಿದಾರಲ್ಲ, ಅಲ್ಲಿ ನೀನು ಇದನ್ನ ಇಡ್ಸಪ್ಪ. ನಮ್ಮ ಮಂಜುನಾಥ್ ಅವರು ಇವಾಗ ಎಕೋ ಮಾಡಿಸೋದಕ್ಕೆ ಫ್ರೀಯಾಗಿ ಮೆಷಿನ್ ತರಿಸಿದ್ದಾರೆ, ಎಕೋ ಮೆಷಿನ್ನು. ಮಾಡಿಸು ನಿನ್ನ ಯೋಗ್ಯತೆಗೆ ತಾಕತ್ತಿದ್ರೆ. ನೀನೊಂಥರ ಲುಚ್ಚ MLA. ನಿನ್ನಂತ ಅಲ್ಲಿ ಹೋಗ್ಬಿಟ್ಟು ಸುಧಾಕರ್ ಅವರೇ ಅಂತ ಡೈಲಾಗ್ ಹೊಡಿತೀಯಲ್ಲ, ಹಂಗಲ್ಲ. ಜನದ ಜೊತೆ ಇರೋ, ಜನದ ಜೊತೆ ಇದೆಯಾ, ನಾನು ಅದನ್ನು ಹೇಳ್ತೀನಿ. ಜನದ ಜೊತೆ ಹೋಗಿದೆಯಾ, ಅಧಿಕಾರಿಗಳ ಜೊತೆ ಇದೆಯಾ, ಇಲ್ಲ ಅಂತ ನಾವು ಹೇಳಲ್ಲ. ಇರೋದನ್ನ ನಾವು ಒಪ್ಕೊಳ್ತೀವಿ. ಲುಚ್ಚನ ಥರ ಮಾತಾಡ್ಬೇಡ, ಕೆಲಸ ಮಾಡಿಸಿ ತೋರಿಸು ಫಸ್ಟು. ಅದೇ ನಿಮ್ಮ ಸ್ಪೀಕರ್ ಅವ್ರು ಹೇಳಿದ್ರಲ್ಲ, ಕಬ್ಬಣ ಹಿಡೀರಿ ಪ್ರದೀಪ್ ಈಶ್ವರ್ಗೆ ಅಂದ್ಬಿಟ್ಟು, ನೀನು ಮತ್ತು ಮೋಟಮ್ಮ ಅವ್ರ ಮಗಳಿಗೆ ಉಗ್ದಿದ್ರಲ್ಲ ಕ್ಯಾಕರ್ಸಿ, ಹಂಗೆ ಜನ ರೊಚ್ಚಿಗೆದ್ದು ಬಿಟ್ಟರು. ಅಲ್ಲಿ ಸ್ಪೀಕರ್ ಅವ್ರಿದ್ರು, ಸಂಸ್ಕಾರವಂತರು, ನಿಧಾನ ಕೇಳಿದ್ದಾರೆ. ಜನ ರೊಚ್ಚಿಗೆದ್ದು ಬಿಟ್ಟವರು, ಗೊತ್ತಾಯ್ತಾ? ಲುಚ್ಚು ಅಲ್ಲ. ನೀನು ಆಲ್ರೆಡಿ ಹುಚ್ಚ ಪಾರ್ಟ್ 2, ನೀನು ಹುಚ್ಚ ವೆಂಕಟ್ ಪಾರ್ಟ್ 2. ಲುಚ್ಚ ಆಗ್ಬೇಡ ದಯವಿಟ್ಟು. ಅಪರೂಪಕ್ಕೆ ಒಂದೊಂದು ಸಲ ಗೆಲ್ಸಿರ್ತಾರೆ. ಇದೆಲ್ಲ ಲಾಸ್ಟು ನಿಮ್ಮದು. ನೀನು ಆ ಕೊತ್ತೂರು ಮಂಜು ಇವರೆಲ್ಲ ಏನೋ ಅನ್ಕೊಬಿಟ್ಟಿದ್ದೀರಾ ನೀವು, ಆಯಿತಾ? ಬುರುಡೆ ಬಿಟ್ಕೊಂಡು ಜನಗಳಿಗೆ ಏನು ಅಭಿವೃದ್ಧಿ ಮಾಡಿಸಿದ್ಯಾ ತೋರಿಸು. ಓಲಿ ಚಿಕ್ಕಬಳ್ಳಾಪುರನ ಗೆದ್ದು ಎರಡು ವರ್ಷ ಆಗ್ತಾ ಬಂತಲ್ಲ. ನೀನು ಯಾವ ಸೀಮೆಯವನಯ್ಯ ನೀನು? ಒಬ್ಬ ಲೆಕ್ಚರರು ಅಂತೀಯ, ಅಷ್ಟು ಜನಕ್ಕೆ ಪಾಠ ಮಾಡ್ತೀಯ, ಏನು ಕಲಿತಾರೆ ಮಕ್ಕಳು? ಲಜ್ಜಿಗೆ ನನ್ನಂಥವ್ನು ಮಾತಾಡಿದ್ರೆ ಈಗ ನಾನು ಉಗ್ದೆ ಅಲ್ವಾ? ಇದು ಯಾವುದಿದು ತರಲೆ ಬಡ್ಡಿದು, ಈ ಭಾಷೆ ಬಳಸ್ತದಲ್ಲ ಇದು. ಇವ್ನು ಯಾವನ್ಲ ಇವನು? ಅವ್ರ ಮನೇಲಿ ಸಂಸ್ಕಾರ ಹೇಳ್ಕೊಟ್ಟಾರ ಇಲ್ವೋ ಅವ್ರ ಅಪ್ಪ ಅವ್ವ? ನೆಟ್ಟಿಗೆ ಹುಟ್ಟವನ ಇಲ್ವೋ ಅವ್ರ ಅಪ್ಪ ಅವ್ರ ಅವ್ವಂಗೆ ಅಂತ ಉಗಿತಾರೆ ಯಾರು? ಸಾಮಾನ್ಯರು. ನಿನ್ನಂಥವ್ನು ಮಾತಾಡಿದ್ರೆ ಏನಂತ ಉಗಿಬೇಕು ಹೇಳಿ ಓಲಿ. ನಿನ್ನ ಭಾಷೆನೋ ಆ ಗಡ್ಡನೋ ಸ್ವಲ್ಪ ನೀನು ಹೆಂಗಾರ ಇರು, ಮನುಷ್ಯ ಹೆಂಗಾರ ಇರಲಿ. ಮನುಷ್ಯನ್ನ ನಾವು ಫಸ್ಟು ಅವನ್ನ ಗುರ್ತು ಮಾಡೋದು ಅವನ್ನ ನಡತೆಯಿಂದ, ಆಯಿತು. ಪ್ರತಾಪ್ ಸಿಂಹ ಅವ್ರು ಏನಪ್ಪ ಹೇಳಿದ್ರು, ಅವನೇನೋ ಅವರು ಹಾಕೊಂಡಿದ್ದ, ಆಯಿತು, ಇಲ್ಲ ಅಂತ ನಾವು ಹೇಳಲ್ಲ. ಅದನ್ನು ಬಿಟ್ಬಿಟ್ಟು ನೀನು ಈ ಮಟ್ಟಕ್ಕೆ ಗಿಚ್ಚ ಅಂದರೆ ಅದೇ ಹೇಳ್ತಾರಲ್ಲ, ಹಂಗೆ ಮಾಡಿಬಿಡ್ತಾರೆ ನಿನ್ನ. ಭಾಳ ಹುಷಾರಾಗಿ ಮಾತಾಡೋ. ನಿನ್ನಂಥವ್ರನ್ನ MLA ಆಗಿ ಈ ಮುತ್ತುರತ್ನಗಳನ್ನ ನಮ್ಮ ರಾಜ್ಯದಲ್ಲಿ ಇನ್ನೇನೇನು ನೋಡಬೇಕೋ ನಾವು. ಇನ್ನೊಂದು ಸಲ ಹಂಗೆಲ್ಲ ಮಾತಾಡಬೇಡ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಮಸ್ಕಾರ.